ಸನ್ಮಾನವನ್ನು ಮಾಡಿತು. ಇತ್ತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಸಹ ಅಭಿನಂದನಾ ಕಾರ್ಯಕ್ರಮ ನಿಯೋಜನೆಯಾಗಿತ್ತು. ಆದರೆ ದುರಂತ, ನೆಚ್ಚಿನ ಕ್ರೀಡಾಪಟುಗಳನ್ನು, ನೆಚ್ಚಿನ ಆಟಗಾರರನ್ನು ನೋಡಲು ಬಂದಂಥ RCB ಅಭಿಮಾನಿಗಳು 10 ಜನ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ಈ ಸಂಖ್ಯೆ ಜಾಸ್ತಿ ಆಗುವ ಸಾಧ್ಯತೆಯೂ ಇದೆ. ಇನ್ನೂ ಹಲವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಜೀವನ ಮರಣದ ನಡುವೆ ಹೋರಾಡ್ತಾ ಇದ್ದಾರೆ. ಇನ್ನು ಬೋರಿಂಗ್ ಆಸ್ಪತ್ರೆಯಲ್ಲಿ 6 ಪಾರ್ಥಿವ ಶರೀರಗಳಿವೆ. ವೈದೇಹಿ ಆಸ್ಪತ್ರೆಯಲ್ಲಿ 4 ಪಾರ್ಥಿವ ಶರೀರಗಳಿವೆ. 9ನೇ ತರಗತಿ ವಿದ್ಯಾರ್ಥಿನಿಯೊಬ್ಬರು ಸಾವು ಕಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ಆಸ್ಪತ್ರೆಗೆ ಹೋಗಿ ಗಾಯಾಳುಗಳಿಗೆ ಸಾಂತ್ವನ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಹ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಹಲವರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅನ್ನುವಂಥ ದೋಷಾರೋಪವನ್ನು ಹೊರಿಸಿದ್ದಾರೆ. ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರ ಸರ್ಕಾರವೇ ಹೊಣೆ ಅಂತ ಹೇಳಿದ್ದಾರೆ. ಆದರೆ ಪೂರ್ವ ಸಿದ್ಧತೆಯಿಲ್ಲದೆ 2 ಜಾಗದಲ್ಲಿ ಕಾರ್ಯಕ್ರಮ ನಿಯೋಜನೆ ಮಾಡಿದ್ದು ಯಾರು? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಷ್ಟು ಒತ್ತಡವನ್ನು, ಅಂದರೆ ತಕ್ಷಣದ ಒತ್ತಡವನ್ನು ನಿರ್ವಹಣೆ ಮಾಡಲಿಕ್ಕೆ ಯಾವುದೇ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದು ಯಾರು? ಯಾರು ಇದಕ್ಕೆಲ್ಲ ಹೊರಣೆ? ಇದಕ್ಕೆ ಸಂಬಂಧಪಟ್ಟವರೇ ಉತ್ತರ ಕೊಡಬೇಕಾಗಿದೆ. 10 ಜನ ಅಮಾಯಕರ ಸಾವು, RCB ಅಭಿಮಾನಿಗಳ ಸಾವು. ಇದೊಂದು ವಿಚಿತ್ರ ನೋಡಿ. ಹೆಸರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಬೆಂಗಳೂರಿನ ಆಟಗಾರರು, ಕರ್ನಾಟಕದ ಆಟಗಾರರು ಅತ್ಯಂತ ಕಡಿಮೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಬೇರೆ ರಾಜ್ಯ, ಬೇರೆ ದೇಶದ ಆಟಗಾರರಿರ್ತಾರೆ, ಆದರೆ ಆ ತಂಡ ನಮ್ಮದು ಅಂಥೇಳಿ ಕ್ರಿಕೆಟ್ ಅಭಿಮಾನಿಗಳು ದಶಕಗಳಿಂದ ಒಪ್ಕೊಂಡು ಬಂದಿದ್ದಾರೆ. 4 ಬಾರಿ ಫೈನಲ್ಗೆ ಹೋಗಿ 1 ಬಾರಿ ಗೆದ್ದಿದೆ RCB. ಆ ಖುಷಿಯನ್ನು ಸಂಭ್ರಮ ಪಡಲಿಕ್ಕೆ ಯಾರಿದ್ರೇನೋ ಆಟಗಾರರು, ಆದರೆ ನಮ್ಮ ತಂಡ ಇದು ಅಂತ ಅಂತಹ ಗೆಲುವನ್ನು ಸಂಭ್ರಮಿಸೋಕೆ ಸೇರಿದ್ರು. ಆದರೆ ಸಾಧ್ಯ ಆಗಿಲ್ಲ. ಆ ಸಂಭ್ರಮ ಸೂತಕವಾಗಿ ಬದಲಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೆರೆದಿದ್ದಂಥ ಸಾವಿರಾರು ಜನ, ಅಲ್ಲೇ ಆದಂಥ ಕಾಲ್ತುಳಿತಕ್ಕೆ 10 ಜನ ಸಾವು ಕಂಡಿದ್ದಾರೆ. ಭದ್ರತೆಗೆ ನಿಯೋಜನೆ ಮಾಡಲಿಕ್ಕೆ ಸಮಯಾವಕಾಶ ಆಗಿಲ್ಲ. ಪಾಸ್ ಇದ್ದವರಿಗೆ, ಟಿಕೆಟ್ ಇದ್ದವರಿಗೆ ಎಂಟ್ರಿ ಅಂತ ಇತ್ತೇನೋ. ಈ ಮೂಲಕವೂ ಸಹ ಕ್ರೀಡಾ ಸಂಸ್ಥೆ ಏನೋ ಒಂದು ಮಾಡಲಿಕ್ಕೆ ಹೊರಟಿದೆ. ಜೊತೆಗೆ ಆಟಗಾರರ ಜೊತೆಗೆ ಸೆಲ್ಫಿಯನ್ನು ತೆಗೆಸ್ಕೊಳ್ತಕ್ಕಂಥ ಹಪಾಪಿತನ ನಾಯಕರಿಗೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಇನ್ಸ್ಟಿಟ್ಯೂಷನ್ ಮುಖ್ಯಸ್ಥರುಗಳಿಗೆ, ಇವೆಲ್ಲವೂ ಸಹ ಈ ಲೋಪಕ್ಕೆ ಕಾರಣ ಆಗಿದೆ. 10 ಜನರ ಅಮಾಯಕರ ಪ್ರಾಣ ಹೋಗಿದೆ. ಇದಕ್ಕೆ ಹೊಣೆಯನ್ನು ಹೊರಲೇಬೇಕು. ಯಾರು ಇದಕ್ಕೆ ಜವಾಬ್ದಾರಿಯೋ ಅವರು ಹೊಣೆಯನ್ನು ಹೊರಬೇಕು. ಒಂದು ಗೆಲುವು ಇಷ್ಟು ಬೇಗ ವಿಷಾದವಾಗಿ ಪರಿವರ್ತನೆ ಆಗುತ್ತೆ ಅಂತ ಯಾವ ಒಬ್ಬ RCB ಅಭಿಮಾನಿಯೂ ಸಹ ಭಾವಿಸಿರಲಿಲ್ಲ. ಅಂತಹ ಒಂದು ಘಟನೆಗೆ ನಾವೆಲ್ಲ ಸಾಕ್ಷಿಯಾಗಬೇಕಾಗಿದೆ. ಮತ್ತು ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅವರು ಬೇಗ ಚೇತರಿಸಿಕೊಳ್ಳಿ, ಸರ್ಕಾರ ಅವರಿಗೆ ನೆರವನ್ನು ಕೊಡಲಿ.